ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ, ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಂತ ತಿಳ್ಕೊತೀನಿ. ಬರೀ ನನ್ನ ಡೈಲಿ ರುಟೀನ್ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಅವರು ಕೂಡ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಲಿ. ಇದು ನನ್ನ ಗುರುವಾರದ ವ್ಲಾಗ್ ಆಗಿರ್ತದೆ ನೋಡಿರಿ. ಬೆಳಗ್ಗೆ ಕೆಲಸ ಅಂದರೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ. ಇದು ನಮ್ಮ ಕರಿ ಬಂಡೆ, ಹಂಗಾಗಿ ಇದು ಕಾಣ್ತದ. ಬೆಳಗ್ಗೆ ನಾನು ಇದೆಲ್ಲ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ಬಿಸಿ ನೀರಿಗೆ ಕಾಯಕ್ಕಿಟ್ಟಿದ್ದು ನೋಡಿರಿ. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್, ನನಗೊಂದು ಗ್ಲಾಸು. ಹಾಗೆ ನಮ್ಮ ಮನೆಯವರು ನಮ್ಮ ಅರ್ಜುನನಿಗೆ ಬಿಸ್ಕೆಟ್ ಹಾಕತ್ತಾರೆ ನೋಡಿರಿ. ಬೆಳಗ್ಗೆ ಬಿಸ್ಕೆಟ್ ಬೇಕು ಹಿಂಗೆ, ಬಡ ನಾವು ಮರ್ತರೂ ಅವ ಕೇಳ್ತಾನ ಬೇಕಂತೇಳಿ. ಅದು ಈ ಪತಂಜಲಿ ಬಿಸ್ಕೆಟೇ ಬೇಕು ಇವನಿಗೆ. ಯಾಕಂದರೆ ಇವು ಹಗುರು ಇರ್ತಾವೆ, ಜಾಸ್ತಿ ಏನಂತಾರೆ ಗಟ್ಟಿ ಇರೋಂಗಿಲ್ಲ, ಸ್ಮೂತ್ ಇರ್ತಾವೆ. ಹಾಗೆ ಇದರಲ್ಲಿ ಕೊಬ್ಬರಿ ಫ್ಲೇವರ್ ಇರ್ತದೆ, ಹಂಗಾಗಿ ನಮ್ಮ ಅರ್ಜುನಿಗೆ ತುಂಬಾ ಇಷ್ಟ ಆಗ್ತಾವೆ. ಇದೊಂದು ಬಿಸ್ಕೆಟ್ ತಿಂತಾನೆ. ಅದಾದಮೇಲೆ ನಮ್ಮ ಮನೆಯವರು ಹಾಲು ಹಾಕ್ಸ್ಕೊಂಬರ್ತಾರೆ. ಅಲ್ಲಿ ನಮ್ಮ ಅತ್ತೆ ರೊಟ್ಟಿ ಮಾಡಿರ್ತಾರೆ ಜಲ್ದಿ. ಅವ್ರು ಹೋದರೆ ನಮ್ಮದು ಲೇಟ್ ಆಗುತ್ತೆ ಸ್ವಲ್ಪ, 8 ಗಂಟೆ ಹಿಂಗಾರು ಮೇಲೇ ಆಗ್ತಾರೆ ರೊಟ್ಟಿ ಮಾಡೋದು. ನಮ್ಮ ಅತ್ತೆಯವರು ಜಲ್ದಿನೇ ಮಾಡ್ತಾರೆ. ಅಲ್ಲಿ ಒಂದು 2 ರೊಟ್ಟಿ ತೊಗೊಂಬರ್ತಾರೆ. ಒಂದು 2 ರೊಟ್ಟಿ ಈ ಥರ ಬಿಸ್ಕೆಟ್ ತಿಂದರೆ ಆಯ್ತು ನೋಡಿರಿ. ಮತ್ತು ಸಾಯಂಕಾಲ ತನಕ ಹಂಗೇನು ಕೇಳೋಂಗಿಲ್ಲ. ನಮ್ಮ ಮನೆಯವರಿದ್ದರೂ ಕೇಳ್ತಿರ್ತಾರೆ ಏನಾದರೂ ತಿನ್ನೋಕೆ, ಚಾಕ್ಲೇಟು ಈ ಥರ ಚಕ್ಲಿ ಏನಾದರೂ. ನನಗೇನು ಕೇಳೋಂಗಿಲ್ಲ. ಅದಾದಮೇಲೆ ನಮ್ಮ ಮನೆಯವರಿಗೆ ಇಲ್ಲಿ ಮೆಹಂದಿ ಹಚ್ಚಕತ್ತೆ ನೋಡಿರಿ. ಊರಿಗೆ ಹೋಗೋಕೆ ಮುಂಚೆಗೆ ಹೇಳಿದರು ಮೆಹಂದಿ ಕಲಸಿಡು ಹಚ್ಕೊಂಡು ಹೋಗ್ತೀನಿ ಅಂತ. ಆದರೆ ಅವಾಗ ಆಗಲಿಲ್ಲ, ಅವರು ಅರ್ಜೆಂಟ್ ಹೋಗ್ಬಿಟ್ರು ಊರಿಗೆ. ಹಾಗಾಗಿ ಬಂದಮೇಲೆ ಹಚ್ಚನ ಹತ್ತಿದ್ರು. ಹಂಗಾಗಿ ಅವ್ರಿಗೆ ಮೆಹಂದಿ ಹತ್ತೀನಿ ನೋಡಿರಿ. ಇದು ಬಂದು ತೊಗೊಂಬಂದಿದ್ದೆಲ್ಲ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಅನಿಸುತ್ತೆ. ಆ ಮೆಹಂದಿನೇ ನಿಪುರ, ಅದು ತುಂಬಾ ಚೆನ್ನಾಗಿರ್ತದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಮೆಹಂದಿ ಹಚ್ಚಿದೆ. ಅವರು ಅಂಗಡಿಯಾಗೆ ಹೋದರು. ಜಲ್ದಿನೇ ಹಚ್ಕೊಂಡ್ರೆ ಒಂದು ತಾಸು ಹಿಂಗಾದರೆ ಆರಿದ್ರೆ ಕಲರ್ ಚೆನ್ನಾಗಿ ಬರ್ತದೆ. ವೈಟ್ ಹೇರ್ಸ್ ಭಾಳ ಇದಾವಲ್ಲ, ಹಂಗಾಗಿ. ಇಲ್ಲಿ ನಾನು ರೊಟ್ಟಿ ಹಾಗೆ ಏನು ತುಪ್ರಿಕಾಯಿ ಪಲ್ಯ ಮಾಡಬೇಕಂತ ಮಸಾಲೆ ಎಲ್ಲ ಹುರ್ಕೊಳತ್ತೀನಿ ನೋಡಿರಿ. ಮಸಾಲೆ ಅಂದರೆ ಚಕ್ಕೆ ಈ ಥರ ಎಲ್ಲ, ಶೇಂಗಾ ಮತ್ತು ಕೊಬ್ಬರಿ, ಮೆಣಸಿನ್ಕಾಯಿ ಹಾಗೆ ಧನಿಯಾ ಈ ಥರ ಎಲ್ಲ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಜಾಸ್ತಿ ನಾವು ಶೇಂಗಾ ಪುಡಿ ಅಷ್ಟೇ ಹಾಕೋದು, ಆದರೆ ನಾನು ಇವತ್ತು ಕೊಬ್ಬರಿ ಹಾಕಿ ಮಾಡತ್ತೀನಿ ನೋಡಿರಿ. ನೀವು ಯಾವ ರೀತಿ ತುಪ್ರಿಕಾಯಿ, ಹೀರೆಕಾಯಿ ಬೇರೆ, ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಅಂದರೆ ಇದಕ್ಕೇನು ನೀರು ಹಾಕೋದು ಬೇಕಾಗಿಲ್ಲ, ಚೆನ್ನಾಗಿ ಇರ್ತದೆ ಟೇಸ್ಟು. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗೋಂಥ ಪಲ್ಯ ಇದು. ನಾನು ಈ ಎಣ್ಣೆಗಾಯಿ ಮಾಡತ್ತೀನಿ, ಆದರೆ ಸಣ್ಣಗಾಯಿ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿರ್ತದೆ. ಅದಾದಮೇಲೆ ನಾನು ಅಂಗಡಿಯಲ್ಲಿ ಬಂದೆ. ನಾನು ಮುಂಚೆನೇ ಚಪಾತಿ ಹಿಟ್ಟು ನೆನೆಯಿಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಅಂದರೆ ಮೆತ್ತಗಾಗ್ತವೆ ಚಪಾತಿ ಅಂತೇಳಿ. ಅದಾದಮೇಲೆ ಅಂಗಡಿಯಾಗೆ ಬಂದು ನೋಡಿರಿ, ಒಂದು ಕಪ್ ಚಹಾ ಮಾಡಿಕೊಂಡು ಅಂಗಡಿಯಾಗೆ ಬಂದು ಜೆರಾಕ್ಸ್ ಎಲ್ಲ ಇದ್ದವು, ಜೆರಾಕ್ಸ್ ಮಾಡಿಕೊಟ್ಟು. ಅದಾದಮೇಲೆ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಮೆತ್ತಗಾಗ್ತವೆ. ಮೆತ್ತಗಾಗಬೇಕಂದ್ರೆ ಚಪಾತಿ ಸ್ಮೂತ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಹಿಟ್ಟು ಕಲಸೋ ಮುಂದೆ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು ನಾವು. ಆವಾಗಲೇ ಚೆನ್ನಾಗಿ ಉಬ್ಬಿ ಬರ್ತಾವೆ ಚಪಾತಿ ಎಲ್ಲ, ಚೆನ್ನಾಗಾಗ್ತವೆ. ಒಂದು 2 ದಿನ ಇಟ್ಟರೂ ಏನಾಗಿಲ್ಲ, ಅಷ್ಟು ಸ್ಮೂತ್ ಆಗ್ತವೆ. ಸ್ವಲ್ಪ ಮೆತ್ತಗೆ ನೆನೆ ಇಡಬೇಕು, ಗಟ್ಟಿ ನೆನೆ ಇಟ್ಟರೆ ಗಟ್ಟಿನೇ ಆಗ್ತವೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೂ ಮೆತ್ತಗೆ ಆಗ್ತವೆ. ನಾನೇನು ಅಷ್ಟೇ ಮೀಡಿಯಮಾಗಿ, ಜಾಸ್ತಿನೂ ಹಾಕಲ್ಲ ಎಣ್ಣೆ, ಕಡಿಮೆನೂ ಹಾಕೋಂಗಿಲ್ಲ, ಅಷ್ಟೇ ಮೀಡಿಯಮಾಗಿ ಹಾಕ್ತೇವೆ. ಯಾವ ಥರ ಉಬ್ಬಿ ಬರ್ತಾವೆ ನೋಡಿರಿ ನೀವೇ. ಇಲ್ಲಿ ನಾನೊಂದು 15 ಚಪಾತಿ ಮಾಡ್ತೀನಿ, ಅಷ್ಟೇ ಸಾಕು. ನಮ್ಮ ಅರ್ಜುನಂಗೆ ಬೇಕು ಒಂದು 2-3, ಆದರೆ ಇವತ್ತು ರೊಟ್ಟಿ ತಿಂದಿರ್ತಾನೆ. ರೊಟ್ಟಿ ತಂದಿದ್ರು ನಮ್ಮ ಮನೆಯವರು. ಆದ್ರೂ ನಮ್ಮ ಜೋಡಿ ನಾವು ಊಟ ಮಾಡೋಕೆ ಕುಂತಿರ್ತೀವಲ್ಲ ಅವಾಗ ತಿಂತಿರ್ತಾನೆ. ಇಬ್ಬರ ನಡುವೆ ಒಂದು 15 ಚಪಾತಿ ಸಾಕಾಗ್ತಾವೆ. ಇಲ್ಲಿ ನೋಡ್ರಿ ಯಾವ ಥರ ಉಬ್ಬಿ ಬರ್ತಾವಂತಂದರೆ ಅಷ್ಟು ಚೆನ್ನಾಗಿ ಉಬ್ತಾವೆ. ಈ ಥರ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ. ಅಂದರೆ ಮೆತ್ತಗೆ ನಾದ್ಕೊಂಡ್ರೆ ಈ ಥರ ಚೆನ್ನಾಗಿ ಉಬ್ತಾವೆ. ಹಾಗೆ ಲಟ್ಸಕ್ಕೂ ಈಸಿ ಆಗ್ತದೆ. ನಾನಂತೂ ಇದೇ ಥರ ಮಾಡ್ತೀನಿ ನೋಡಿರಿ. ಜಾಸ್ತಿ ಉಬ್ಬಿ ಬರಬೇಕು, ಹಾಗೆ ಮೆತ್ತಗಿರ್ಬೇಕಂದ್ರೆ ಇದೇ ಥರ ಹಿಟ್ಟು ನಾದ್ಕೋಬೇಕು. ಹಾಗೆ ಅಂಗಡಿಯಲ್ಲಿ ಸಿಗ್ತದಲ್ಲ, ಅದು ಸ್ವಲ್ಪ ರಫ್ ಇರ್ತದೆ, ಯಾಕೋ ಗೊತ್ತಿಲ್ಲ. ಇದು ನಾನು ನಮ್ಮಮ್ಮ ಗೋಧಿ ಕಳಿಸಿದ್ರು, ಆ ಗೋಧಿ ಹಿಟ್ಟು ಹಾಕ್ಸ್ಕೊಂಬಂದಿದ್ದೆ. ಆದರೂ ಸ್ವಲ್ಪ ಜಿಗಿ ಅಂದರೆ ಒಂಥರ ಇದು ಇರಲಿಲ್ಲ, ಕಡಿಮೆ ಇತ್ತು. ಆದರೂ ಚೆನ್ನಾಗಿ ಬಂದವು. ಉಬ್ಬಿ ಬಂದರೆ ಒಂಥರ ಪದ್ರ ಚಪಾತಿ ಆಗ್ತಾವೆ ನೋಡಿರಿ. ಎಷ್ಟು ಚೆನ್ನಾಗಿ, ಎಷ್ಟು ಮೆತ್ತಗಾಗ್ತಾವೆ ನೋಡ್ತಾ ಇರ್ಬೋದು ನೀವು. ಚಪಾತಿ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಸಿ ನೀರು ಇಟ್ಕೊತಾ ಇದ್ದೀನಿ ನನಗೆ ಸ್ನಾನಕ್ಕೆ. ಇದ್ರಾಗ ಸ್ವಲ್ಪ ಆದರೆ ಸಾಕು. ಇಷ್ಟ ನಾನು ಇದು ಹಾಕೊಳ್ಳೋದಂದರೆ
ನಾನು ಜಾಸ್ತಿ ತಣ್ಣೀರು ಹಾಕ್ತೀನಿ, ಸ್ವಲ್ಪ ಲೈಟ್ ಬಿಸಿ ಇರ್ಬೇಕು, ಹಂಗಾಗಿ ಸ್ವಲ್ಪ ಬಿಸಿ ನೀರು ಕಾಸ್ಕೊತೀನಿ. ಅದಾದಮೇಲೆ ಎಲ್ಲ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಕಸ ಹೊಡೆದಿರ್ತೀವಿ, ಆದ್ರೂ ಮತ್ತು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಇದೇ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಊಟ ಮಾಡೋಕ್ಕೆ ಸಮಾಧಾನ ಅನಿಸ್ತದೆ. ಎಲ್ಲ ಕೆಲಸ ಮುಗಿಸ್ಕೊಂಡೆ, ಇಲ್ಲಾಂದರೆ ಪೂಜೆ ಮಾಡೋ ಮುಂದೆ ಅಥವಾ ಊಟ ಮಾಡೋ ಮುಂದೆ ಮನೆ ನೀಟಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ನೀಟ್ ಮಾಡಿದ್ದೀನಿ. ನಮ್ಮ ಅರ್ಜುನ ಬಂದು ಎಷ್ಟು ಚಂದ ಮಕ್ಕೊಂಡ ನೋಡ್ರಿ, ನಿದ್ದೆ ಹೊಡ್ಯಾಕತ್ತಾನ. ಎಲ್ಲ ಕ್ಲೀನ್ ಮಾಡ್ಕೊಂಡು ಇವು ನನ್ನ ಮೀಶೋ ಪಾರ್ಸಲ್ಸ್ ನೋಡ್ರಿ, ಇಷ್ಟಕ್ಕೊಂದದಾವು. ಹಾಗೆ ಇಲ್ಲಿ ನೀರು ಕಾಯಕ್ಕಿಟ್ಟಿದ್ನಲ್ಲ, ಎಲ್ಲ ಮನೆಯೆಲ್ಲ ಅಡುಗೆ ಮನೆ ಈ ಥರ ಕಾಣತ್ತದ ಕ್ಲೀನ್ ಮಾಡಿದ್ಮೇಲೆ. ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಆಗ್ಬಿಡ್ತಾವ, ಸಮಾಧಾನ ಅನ್ಸಂಗಿಲ್ಲ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದೆ ನೋಡ್ರಿ. ನಮ್ಮ ಮನೆಯವರು ಅಂಗಡಿಯಲ್ಲೇ ಇದ್ದರು, ಜಲ್ದಿ ಪೂಜೆ ಆಯಿತು. ಗುರುವಾರದ ಪೂಜೆ. ಈ ಫ್ಲವರ್ ದಾಸವಾಳ ಇವು ಎಷ್ಟು ಚೆನ್ನಾಗಿ ಆಗ್ತಾವೆ, ಕಲರ್ ಅಂತೂ ಚೆನ್ನಾಗದಾವು. ನಾನು ಇನ್ನೂ ಕೆಂಪು ಕಲರ್ ಹೋಗ್ತಾ ಇದ್ದೀನಿ, ಆದರೆ ನಮ್ಮ ಮನೆ ಮುಂದೆ ಅದು ಗಿಡನೇ ಹತ್ತಾ ಇಲ್ಲ ನೋಡ್ರಿ. ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರ ಸಲಾಗಿ. ನಮ್ಮ ಅರ್ಜುನ ಕಾಯತಾನ, ಈಗ ಬರ್ತಾರೆ ಆಗ ಬರ್ತಾರೆ ಊಟ ಮಾಡೋಕ್ಕಂತ. ಊಟ ಮಾಡೋ ಮುಂದೆ ಇವ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ಅವರು ಪಕ್ಕದಲ್ಲಿ ಮಾತ್ರ ಇರಲೇಬೇಕು ಊಟ ಮಾಡೋ ಮುಂದೆ. ಹೇಳ ತಿಂತಿದ್ದಿ, ರೊಟ್ಟಿ ತಿಂದಿದ್ಯಲ್ಲ, ಬೇಡ ಹೌದಿಲ್ಲ? ಪಚ್ ಪಚ್ ಮಕ್ಕ ನಾ ಅಂಗಡಿ ತಗೋದ್ಕೆ ನೆನಪಿ. ಊಟಕ್ಕೆ ಏನೇನು ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ಬರ್ರಿ. ಇದು ಬಂದು ತುಪ್ರೆಕಾಯಿ ಅಂತೀವಿ ನಮ್ಮ ಕಡೆ. ತುಪ್ರೆಕಾಯಿ ಮಾಡಿದ್ದೀನಿ, ಹೆಣ್ಗಾಯಿ. ಹಾಗೆ ಇದು ಚಪಾತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾವೆ. ಇದು ಏನಂತಾರೆ, ಬೆಳ್ಳುಳ್ಳಿ ಖಾರ ಅಂದ್ರೆ ಮಸ್ತ್ ಇರ್ತದೆ. ಇದು ನಮ್ಮ ಅತ್ತೆಯವರು ಮಾಡಿದ್ದು, ನಾನು ಮಾಡಿದ್ದಲ್ಲ. ನಮ್ಮ ಅತ್ತೆಯವರು ಒಯ್ಯಿ ಅಂತ ಹಚ್ಚಿದ್ರು. ಅಂದರೆ ಖಾರ ಅದ. ಇದೇ ನೋಡ್ರಿ ಎಣ್ಗಾಯಿ ತುಪ್ರೆಕಾಯಿ. ಸ್ವಲ್ಪ ನೀರಾಯಿತು ಯಾಕಂದರೆ ನಾನು ರೈಸಿಗೆಲ್ಲ ಬೇಕಾಗ್ತದಂತೇಳಿ ಸ್ವಲ್ಪ ಜಾಸ್ತಿನೇ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀನಿ. ಇದು ಚಪಾತಿ ಒಂದು 10-15 ಅಷ್ಟಾಗಿ ಮಡಿಚಿಟ್ಟಿನಿ ಕೆಳಗಡೆ, ಮೇಲೆ ಅಷ್ಟೇ ಓಪನ್ ಅದಾವೆ. ಹಾಗೆ ರೈಸು ಇಷ್ಟು ನೋಡ್ರಿ. ಹಾಲು ಮೊಸರು ಏನು ತೊಗೊಂಬಂದಿಲ್ಲ ನಾನು, ಹಾಲೆಲ್ಲ ನಾನು ಉಣಂಗಿಲ್ಲ. ನಮ್ಮನೆಯವರು ಅಂಗಡಿಯಾಗ ಹೋಗಿ ಬಂದೆ ನಾನು ಊಟ ಮಾಡಬರ್ರಿ ಅಂತ, ಆದರೆ ಗಿರಾಕಿದ್ವಲ್ಲ, ಹಂಗಾಗಿ ನೀನೇ ಊಟ ಮುಗಿಸ್ಕೊಂಬಾ ಅಂತ ಹೇಳಿದ್ರು. ಹಂಗಾಗಿ ಫಸ್ಟು ಇಬ್ಬರಲ್ಲಿ ಒಬ್ಬರು ಯಾರಾದರೂ ಮಾಡ್ಕೊಂಬಿಡ್ತೀವಿ ಖಾಲಿದ್ದವರು. ನನ್ನ ಕೆಲಸ ಎಲ್ಲ ಮುಗಿದಿತ್ತಲ್ಲ, ಹಂಗಾಗಿ ನಾನೇ ಊಟ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರನ್ನ ಕಳಿಸ್ದೆ ಸ್ನಾನ ಮಾಡಿ ಊಟ ಮಾಡಬರ್ರಿ ಅಂತ. ಹಂಗೆ ನಾನು ಅಂಗಡಿಯಾಗ ಬಂದರೆ ಜೆರಾಕ್ಸ್ ಅಂಗಡಿ ಬರಾತಿದ್ದು ಜೆರಾಕ್ಸ್ ಮಾಡತ್ತೀನಿ ನೋಡ್ರಿ ನಾನು. ಜೆರಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ವು, ಎಲ್ಲ ಮುಗಿಸ್ಕೊಂಡೆ. ಜೆರಾಕ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಕುಂದ್ರಷ್ಟೊತ್ತಿಗೆ ಪಾರ್ಸಲ್ ಬಂತು ನೋಡ್ರಿ. ಏನಪ್ಪ ಇದಂದರೆ ಲಗೆನ್ಸ್ ಅದಾವು, ಹಾಗೆ ಇದು ಬ್ಲೌಸ್ ಐತಿ. ಇದು ತುಂಬಾ ಚೆನ್ನಾಗದಾವ. ಓಪನ್ ಮಾಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಬ್ಲೌಸ್ ಕಾಟನ್ ಬ್ಲೌಸ್ ಇದು, ತುಂಬಾ ಚೆನ್ನಾಗಿ. ನಿಜವಾಗ್ಲೂ ಅಷ್ಟು ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಅದಾವು, ಚೆನ್ನಾಗದಾವ.
ಕಾಟನ್ ಇದು ಫ್ಯಾಬ್ರಿಕ್ ಬಂದು ಕಾಟನ್. ನೋಡ್ತಾ ಇದ್ದೀನಿ ನಿಮಗೆ ಈ ಥರ ಇದು ಕೊಟ್ಟಿದ್ದಾರೆ, ಏನು ಪ್ಯಾಕ್ ಕೊಟ್ಟಿದ್ದಾರೆ, ಸೂಪರ್ ಆಗುತ್ತೆ. ಹಾಗೆ ಇದೊಂದು ಇವು ಬಂದು ಲಗೆನ್ಸ್ ಇದು ಎಷ್ಟದಾವು ಇವು 2 3 4 5 6 ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಅಂದರು ಕಸ ಮುಸ್ರೆ ಬಟ್ಟೆ ಅಂತೂ ಇದ್ದೇ ಇರ್ತಾವೆ. ನಾ ಇಲ್ಲಿ ಬಟ್ಟೆ ತೊಳೆದು ಒಣ ಹಾಕತ್ತೀನಿ ನೋಡ್ರಿ. ಇದು ನಮ್ಮ ಮನೆ ಮುಂದ್ಗಡೆನೆ ಅಲ್ಲಿ ಗಿಡಕ್ಕೆ ಒಂದು ಇದು ಕಟ್ಟೀನಿ, ಹಗ್ಗ ಕಟ್ಟಿದ್ದೀನಿ, ಅಲ್ಲೇ ಹಾಕ್ತೀನಿ. ಯಾಕಂದರೆ ಇವಾಗ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಅದ. ಮಾಳಿಗೆ ಮೇಲೆ ಹಾಕಿದರೆ ಎಲ್ಲ ಕೆಳಗೆ ಬಿದ್ದುಬಿಡ್ತಾವೆ. ಹಂಗಾಗಿ ಇಲ್ಲೇ ಹಗ್ಗ ಕಟ್ಟಿದ್ದೀನಲ್ಲ, ಇಲ್ಲೇ ಆರ್ತಾವೆ. ಭಾಳನೂ ಇಲ್ಲ, ಒಂದೇ ದಿಂಡು ಅದಾವಲ್ಲ, ಒಂದೊಂದು ಸಲ ನಾನು 2 ದಿಂಡು ಒಗ್ದು ಹಾಕ್ಬಿಡ್ತೀನಿ. ಅದಾದಮೇಲೆ ನೋಡಿರಿ ಇಷ್ಟಕ್ಕೊಂದು ಮುಸ್ರೆ ಇದ್ದವು, ಅವನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಜೋಡಿಸ್ಕೊತಾ ಇದ್ದೀನಿ. 4-5 ಗಂಟೆ ಆಗೇ ಬಿಡ್ತೀವಿ ಇಷ್ಟೆಲ್ಲ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡೆ, ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಆಮೇಲೆ ಇವು ನಾನು ಒಂದೊಂದು ತಿಕ್ಕಂಗಿಲ್ಲ ಮುಸ್ರೆ ಎಲ್ಲ, ಯಾಕಂದರೆ ಹಿಂದ್ಗಡೆ ಹೋಗಿ ತಿಕ್ಕಬೇಕಲ್ಲ. ನಮ್ಮ ಮನೆಯವ್ರು ಬೈತಾರೆ ನೀರೆಲ್ಲ ಒಂದು ಸಲ ತಿಕ್ಬಿಡು ಅಂತ. ಯಾಕಂದರೆ ಅಲ್ಲಿ ಅಡ್ಡಾಡ್ತಿರ್ತಾರೆ ನಮ್ಮ ಅರ್ಜುನನ ವಾಕಿಂಗ್ ಕರ್ಕೊಂಡು ಹೋಗ್ತಿರೋದ ಮತ್ತು ಮನೆಯೆಲ್ಲ ಗಲೀಜಾಗಿಬಿಡ್ತದೆ, ಒಂದೇ ಸಲ ತೊಳೆದ್ಬಿಡು ಅಂತ. ಈ ಥರ ಎಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿರ್ತೀನಿ. ಯಾವಾಗ ಟೈಮ್ ಸಿಕ್ಕಾಗ ಹೋಗಿ ಎಲ್ಲ ತೊಳ್ಕೊಂಬಂದ್ಬಿಡ್ತೀನಿ. ಇಲ್ಲಿ ಬಟ್ಟೆ ಮುಸ್ರೆ ಎಲ್ಲ ಮುಗಿಸ್ಕೊಂಡೆ. ರಾತ್ರಿ ಅಡುಗೆ ಅಷ್ಟೇ ಐತಿ. ನಮ್ಮ ಮನೆಯವರು ಅವರು ಇರಲಿಲ್ಲ, ಹೋಗಿದ್ದರು. ನಾನು ಅಂಗಡಿಯಲ್ಲಿದ್ದೆಲ್ಲ ಮಧ್ಯಾಹ್ನ ಎಲ್ಲ ಅಂಗಡಿಯಲ್ಲಿ ಇದ್ಕೊಂತಾನೆ ನಾನು ಎಡಿಟ್ ಮಾಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಕೊಂಡೆ. ಕೆಲಸ ಇದ್ರಿಗಿನ ಇನ್ನು ಅದು ಮಾಡಬೇಕು ಇದು ಮಾಡಬೇಕು ಅನಿಸ್ಬಿಡ್ತದೆ. ಎಲ್ಲ ಕೆಲಸನೂ ಮುಗಿದು ನಾನು ಏನು ರಾತ್ರಿ ಅಡುಗೆ ಅಷ್ಟೇ ಮಾಡೋದಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಇದಕ್ಕೆ ಹೋಗಿದ್ದು, ಊರಿಗೆ ಹೋಗಿದ್ರಲ್ಲ, ಕೆಲ್ಸಕ್ಕೂ ಅಂತ ಹೋಗಿದ್ರು. ಅವರು ಏನೋ ಕೆಲಸ ಇತ್ತಂತ ಹೋಗಿದ್ರು. ಅಷ್ಟೊತ್ತಿಗೆ 4-5 ಗಂಟೆಗೆಲ್ಲ ಬಂದರು. ಬರೋ ಮುಂದೆ ಪಾನಿಪೂರಿ ತೊಗೊಂಬಂದಾರ. ನಾನೇ ಸ್ವಲ್ಪ, ಯಾಕಂದ್ರೆ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಸ್ವಲ್ಪ ರೆಸ್ಟ್ ಮಾಡಿದೆ. ಫೋನ್ ಎಲ್ಲ ನೋಡ್ಕೊತ ಕುಂತಿದ್ದೆ. ನಮ್ಮ ಮನೆಯವರು ಬ್ಲ್ಯಾಕ್ ಕವರ್ ತೊಗೊಂಬಂದರೆ ನಮ್ಮ ಅರ್ಜುನನಿಗೆ ಗೊತ್ತಾಗ್ಬಿಡ್ತದೆ ಏನೋ ತಿನ್ನಕ್ಕೆ ತಂದಾರ, ನನಗೆ ಏನು ಕೊಡವಳ್ಳಕಿ ಅಂತ. ನಮ್ಮ ಮನೆಯವ್ರಿಗೆ ಹೋಗಿ ಹೇಳಕತ್ತಿದ್ದ ಕೊಡವಳ್ಳಕಿ ಅಂತ. ಅವ್ಕೆ ಮಾಡ್ತಾನೆ. ಯಾಕಂದರೆ ಹೇಳ್ಬಿಟ್ಟಿರ್ತಾರಲ್ಲ ತೊಗೊಂಬಂದಿನಿ ಕೊಡು ಅಂತ ಹೇಳ್ಬಿಟ್ರೆ ಸಾಕು. ಕೊಟ್ಟಿಲ್ಲ ಅಂದರೆ ಅವ್ರಿದ್ರಿಗಿನ ಹೋಗಿ ಹೇಳ್ಕೊಂತ ಕುಂತ್ಬಿಡ್ತಾನೆ. ಇಲ್ಲಿ ರೈಸ್ಗಂತ ಅಕ್ಕಿ ತೊಳೆದ್ಬಿಟ್ರೆ ಆಯ್ತಂತ ರೈಸಿ ಕುಕ್ಕರೆಲ್ಲ ಎತ್ತಿಟ್ಕೊಂಡೆ. ನೋಡ್ರಿ ಅರ್ಜುನ ಅಚ್ಚಿ ಇಲ್ಲಡಮ್ಮಿ ಆಯಿ ಬೇಕೋ ಪಾನಿಪುರಿ ಬೇಕೋ ಬೇಕಾ ಬೇಡ ಒಳ್ಳೆ ಯಾವುದಿಲ್ಲ ಬೇಡ ಹೌದಿಲ್ಲ ನೀನು ಹೋಗ್ಬಿಡು, ನಾ ತಿಂತೀನಿ. ನೋಡ ನಾ ತಿಂತೀನಿ ಅಂದ್ರೆ ಹೆಂಗ ಒಬ್ಬಕ್ಕೆ ತಿಂದ್ಬಿಡ್ತಾಳಂತ ಒಂದು. ಒಬ್ಬಕ್ಕೆ ತಿಂದ್ಬಿಡ್ತಾಳೆ ಮಮ್ಮಿ ನನಗಿಲ್ಲಾರ್ದಂಗೆ ಅಂತ ಅಲ್ಲ. ಹಾಂ ಅವ್ನಿಗೆ ಇಷ್ಟ ಇದು ಪಾನಿಪುರಿ. ಪೂರಿ ಎಷ್ಟು ತಿಂತಾನೆ ಮತ್ತು ಗೋಬಿ ತಿಂತಾನೆ, ಒಂದೊಂದು ಪೀಸ್ ಅಷ್ಟೆ, ಭಾಳ ತಿನ್ನಂಗಿಲ್ಲ. ಅಪ್ಪಿ ತಿಂತಿದ್ದಿ? ಅವು ಹೇಳೋಗ್ಯಾರ ಮನೆಯವ್ರು ಕೊಡು ಅಂದಾಗ ಎಷ್ಟೊತ್ತಾಯ್ತು ಕೊಟ್ಟಿಲ್ಲ ನನಗಂತ ಕಂಪ್ಲೇಂಟ್ ಹೇಳಕ್ಕೆ ಹೋಗ್ಯಾನ. ಈಗ ಅದಕ್ಕೆ ಜಲ್ದಿ ರೆಡಿ ಮಾಡಕತ್ತೀನಿ. ಇಲ್ಲಾಂದರೆ ನಮ್ಮ ಮನೆಯವ್ರಿಗೆ ಗಂಟು ಬಿಡ್ತಾನೆ, ಕೊಟ್ಟಿಲ್ಲಕ್ಕಿ ಊಟ ಹಾಕ್ಲಿಕ್ರೆ ಹಾಕಿಲ್ಲಕ್ಕಿ ಅಂತ ಹೇಳ್ತಾನೆ, ಕಂಪ್ಲೇಂಟ್. ಅಲ್ಲಪ್ಪಿ ಅಷ್ಟು ಶಾಣೆ ಇದ್ದಾನ ನಮ್ಮ ಗುಂಡಣ್ಣ. ಮಾತೊಂದೇ ಬರಂಗಿಲ್ಲಪ್ಪ ಅಪ್ಪಚ್ಚಿಗೆ. ತೆಗೆದ್ರೆ ರಿಯಾಕ್ಷನ್ ಆ ಒಂದು ಆ ಯಾಡು ಇಬ್ಬರಿಗೆ ತಂದಾರ. ಪೂರಿ ತಿಂತಾನವ ಅಪ್ಪಚ್ಚಿ. ಪೂರಿ ತಿಂತೈತಿ ಬೇಕನ ನಿನಗೆ ಬೇಕನ ಪೂರಿ ಬೇಡ ಒಲ್ಲೆ ಒಳ್ಳಂದ್ರೆ ಹೋಗ್ಬಿಡಪ್ಪಿ ಶಾಣೆ ಹೋಗ್ಬಿಡ್ತಾನೆ. ಒಲ್ಲನ ಮಾತೇ ಇಲ್ಲ ಅಂತಿ. ನನಗೆ ತೊಗೊಂಬಂದಾರಪ್ಪಜಿ ನಿನಗೆಲ್ಲ ನನ್ನ ಸಲಾಗಿ ನೀನು ತಿಂತಿ ಅಂತಿ. ಹಾಂ ಎಷ್ಟು ಕೊಟ್ಟಾರೆ? 4 8 ಕೊಟ್ಟಾರೆ.
ಮಸ್ತ್ ಅದಾವ. ಮೂರು ತಿಂದೆ ನಾನು. ಬೇಕಾ? ಒಂದು ಪಾನಿಪುರಿ ತಿಂತಾರಂತ, ಪಾನಿಪುರಿ. ತಿಂದ್ರಿ? ನನಗಿನ್ನ ಫಸ್ಟ್ ತಿಂತೀಯಲ್ಲೋ ನೀನು? ಹಾಂ, ಆಯ್ತು, ಖಾಲಿ ಆದವಲ್ಲ. ಹಾಂ, ರಾತ್ರಿ ಅಡುಗೆ ಮಾಡಬೇಕು. ರೈಸ್ ಮಾಡಬೇಕು, ಚಪಾತಿ, ಯಾವ ಪಲ್ಯ, ತುಪ್ರಿಕಾಯಿ ಪಲ್ಯ ಐತಿ.